ದಿನಾಂಕ 17/1/2026 ಫಿರ್ಯಾದು ಜಯರಾಮ್ ಅನ್ನೋರು ದಿನಾಂಕ 16/1/26 ರಾತ್ರಿ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ಯಾರೋ ಕಳ್ಳರು ಇದು ಕಳ್ಳತನ ಮಾಡಿದ್ದು. ಇದರಲ್ಲಿ ದೇವರಿಗೆ ಹಾಕಿದ್ದ 2 ಚಿನ್ನದ ಗುಂಡು, 2 ಚಿನ್ನದ ತಾಳಿ, 2 ಚಿನ್ನದ ಕಾಸು, ಒಟ್ಟು ಸುಮಾರು 5 ರಿಂದ 6 ಗ್ರಾಮ್ ಚಿನ್ನ, ಮೌಲ್ಯ 48,000 ಹಾಗೂ ದೇವರ ಮೈ ಮೇಲಿದ್ದ 25 ಗ್ರಾಮ್ ಬೆಳ್ಳಿ ಸರ ಮತ್ತು ಒಂದು ರೇಷ್ಮೆ ಸೀರೆ ಅಂದಾಜು 2,500 ಇಷ್ಟು ಕಳ್ಳತನ ಮಾಡಿರ್ತಾರೆ ಅಂತೇಳಿ ಹಲಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 17/26 ಕಲಂ 331 ಸಬ್ ಕ್ಲಾಸ್ 4 305 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತನಿಖಾ ತಂಡದಲ್ಲಿ ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಮಳವಳ್ಳಿ ಯಶವಂತ್ ಕುಮಾರ್ SB ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚನೆ ಮಾಡಿದ್ದು. ಇದರಲ್ಲಿ PSI ಲೋಕೇಶ್ ಹಾಗೂ ಹಲಗೂರು ವೃತ್ತ ಅಪರಾಧ ಪತ್ತೆ ದಳ ತಂಡವು ವಿಜಯ್ ಇವರು 46 ವರ್ಷ, ರಾಯಕೋಟೆ ಕೃಷ್ಣಗಿರಿ ತಾಲೂಕು ತಮಿಳುನಾಡು. ಮಧುರಾ ಬಿನ್ ಲಕ್ಷ್ಮಯ್ಯ 22 ವರ್ಷ, ಸಾಪ್ನೂರು ಕಾಲೋನಿ ಕನಕಪುರ ತಾಲೂಕು. ನವೀನ್ 21 ವರ್ಷ, ಹನುಮಂತನಗರ ರಾಮನಗರ ಟೌನ್. ಶಬೀರ್ 28 ವರ್ಷ, ತೋಳಚಿ ಕೊಪ್ಪಲು ಮೈಸೂರು. ಮಣಿ ರಾಯಕೋಟೆ ಗ್ರಾಮ ಕೃಷ್ಣಗಿರಿ ತಾಲೂಕು. ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವರು ತಾವು ಮಾಡಿದ್ದು ತಪ್ಪೊಪ್ಪಿಕೊಂಡಿದ್ದ ಮೇರೆಗೆ ದಸ್ತಗಿರಿ ಕ್ರಮ ಅನುಸರಿಸಿ ಇವರಿಂದ ಒಟ್ಟಾರೆಯಾಗಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಹಲಗೂರು ಪೊಲೀಸ್ ಠಾಣೆ ಪ್ರಕರಣಗಳು. ಒಟ್ಟು 24 ಗ್ರಾಮ್ ಚಿನ್ನ, 245 ಗ್ರಾಮ್ ಬೆಳ್ಳಿ, 5,094 ರೂಪಾಯಿ ಹುಂಡಿ ಹಣ, 2 ಜೊತೆ ದೀಪಾಲೆ ಕಂಬ, 2 ಪೂಜಾ ತಟ್ಟೆ ಹಾಗೂ 5 ಗಂಟೆ ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದಂಥ ಒಂದು ಸ್ಪ್ಲೆಂಡರ್ ಬೈಕ್, 1 ಗೂಡ್ಸ್ ಆಟೋ, 2 ಕಬ್ಬಿಣದ ರಾಡನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇವರು 2 ಮೇಕೆ ಕದ್ದಿರ್ತಾರೆ. ಇದ್ರದ್ದು 12,000 ರೂಪಾಯಿ ಮಾರಾಟ ಮಾಡಿರೋದ್ರಿಂದ ಇದು 12,000 ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಮೌಲ್ಯ 7,17,844 ರೂಪಾಯಿಗಳಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ.